ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ. ತಾಯಿ ತೀರಿಕೊಂಡ ನಂತರ ಅವರ ಅಂತ್ಯಕ್ರಿಯೆಗಳನ್ನು ಮಾಡಬೇಕಾಗತ್ತೇನೋ ಅಂಥೇಳಿ ಪ್ರೊಫೆಸರ್ ಹಳ್ಳಿಗೆ ಹೋಗ್ತಾರೆ. ಆದರೆ ಅಲ್ಲಿದ್ದ ಅವರ ತಂದೆ ಈತ ಗೋಮಾಂಸವನ್ನು ಭಕ್ಷಣೆ ಮಾಡಿದ್ದಲ್ಲದೆ ಅದನ್ನು ಸಮರ್ಥನೆ ಕೂಡ ಮಾಡ್ಕೊಂಡಿರೋದ್ರಿಂದ ಇವರು ಮಾಡಬೇಕು ಅಂದರೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ಅಂತ ಕೂಡ ಸೂಚಿಸ್ತಾರೆ. ಅದು ಇವರಿಗೆ ಇಷ್ಟ ಆಗೋದಿಲ್ಲ. ಏಕೆಂದರೆ ಇಲ್ಲಿವರೆಗೂ ಅವರು ವಿಚಾರವಾದಿ ಅನ್ನೋ ಒಂದು ಹೆಸರನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಅದಕ್ಕೆ ಒಪ್ಪೋದಿಲ್ಲ, ಜೊತೆಗೆ ಊರಿಗೆ ಹೋಗೋದು ಇಲ್ಲ. ಆನಂತರ ಅವ್ರ ಮನಸ್ಸಿನಲ್ಲೇ ತುಡಿಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಗಯಾಗೆ ಹೋಗ್ಬಿಟ್ಟು ಅಲ್ಲಿ ತಾಯಿಯ ಶ್ರಾದ್ದವನ್ನು ಮಾಡಿಕೊಂಡು ಬರೋದು ಅಂತ ಅಂದ್ಕೊಂಡು ಹೋಗ್ತಾರೆ. ಅಲ್ಲಿ ಪಂಡರನ್ನು ನೋಡ್ತಾರೆ. ಒಬ್ಬ ಪಂಡ ಬರ್ತಾನೆ, 5,000 ದುಡ್ಡು ಇಸ್ಕೊಳ್ತಾನೆ. ನಾ ಮಾಡಿಸ್ಕೊಡ್ತೀನಿ, ಮೊದಲು ಒಂಚೂರು ತಲೆಯನ್ನು ಬೋಳಿಸ್ಕೊಳ್ಳಿ ಅಂತ ಹೇಳಿದಾಗ ಇವರು ಒಪ್ಪೋದಿಲ್ಲ. ಸ್ವಲ್ಪ ಕೂದಲನ್ನು ತೆಗೆದ್ರೆ ಸಾಕು ಅಂತ ಹೇಳ್ತಾರೆ. ಇವರೇನೋ ಯೋಚನೆ ಮಾಡ್ತಾ ಕೂತಿದ್ದಾಗ ಆ ಕ್ಷೌರಿಕ ಇವರ ಒಂದು ಸೈಡ್ನ ಪೂರ್ತಿ ಮೀಸೆ ಗಡ್ಡ ಮತ್ತು ತಲೆಯನ್ನು ಬೋಳಿಸ್ಬಿಟ್ಟಿರ್ತಾನೆ. ಇವರಿಗೆ ಸಿಟ್ಟು ಬರುತ್ತೆ. ನಾನು ಸ್ವಲ್ಪ ತೆಗಿಬೇಕು ಅಂತ ಹೇಳಿದ್ರೆ ಇಷ್ಟೊಂದು ಮಾಡಿದೀಯಾ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾರೆ. ಆಗ ಪಂಡರು ಅಲ್ಲಿ ಬರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ, ಶಾಸ್ತ್ರ ಎಲ್ಲ ನಮಗೂ ಗೊತ್ತಿದೆ, ಪೂರ್ತಿ ಬೋಳಿಸ್ಕೊಳ್ಳದೆ ಯಾರು ಪಿಂಡದಾನ ಮಾಡೋದಿಲ್ಲ, ಹೇಗಿದ್ರು ಒಂದು ಸೈಡ್ ಆಗಿದೆ, ಇನ್ನೊಂದು ಕಡೆನೂ ಮಾಡಿಸ್ಕೊಂಬಿಡಿ ಅಂಥೇಳಿ ಬಂದಿದ್ದ ಪಂಡ ಹೇಳ್ತಾನೆ, ಇವೆಲ್ಲ ಬೇಡವೇ ಬೇಡ, ನನಗೆ ಈ ಕರ್ಮನೇ ಬೇಡ, ದುಡ್ಡು ವಾಪಸ್ ಕೊಟ್ಬಿಡಿ, ನಾನು ವಾಪಸ್ ಹೋಗ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ. ಯಾವ ದುಡ್ಡು ಸ್ವಾಮಿ ಅಂತ ಪಂಡ ಹೇಳ್ತಾನೆ. ನಿಮಗೆ ಕೊಟ್ಟ 5,000 ಕಾಂಟ್ರಾಕ್ಟ್ ಹಣ ಅಂತ ಇವ್ರು ಹೇಳಿದಾಗ, ಅದು ನನ್ನ ಹತ್ರ ಎಲ್ಲಿದೆ, ನಿಮ್ಮೆದ್ರಿಗೇನೆ ದೊಡ್ಡ ಪಂಡರು ಇಸ್ಕೊಂಡು ಹೋಗ್ಲಿಲ್ವಾ, ಅವ್ರು ಹೇಳ್ದಂತೆ ಇಲ್ಲಿ ಕೆಲಸ ಮಾಡಿಸೋದಷ್ಟೇ ನನ್ನ ಕೆಲಸ ಅಂತ ಆತ ಹೇಳ್ತಾನೆ. ಮೋಸ, ಇದು ಮೋಸ, ವಾಪಸ್ ಕೊಡ್ದಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವರು ರೇಗ್ತಾರೆ. ಆಗ ಆ ಪಂಡ ಹೇಳ್ತಾನೆ, ಯಾವ ಪೊಲೀಸರು, ಪುಣ್ಯಕ್ಷೇತ್ರಕ್ಕೆ ಬಂದು ಆಡಿದ ಮಾತನ್ನು ಮೀರಿ ಪೊಲೀಸರು ಅಂತೀರ ಸಾಹೇಬ್ರೆ, ಎಲ್ಲರೂ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿ ಮಾಡ್ಸೋಕ್ಕೆ ಗಯಕ್ಕೆ ಬರ್ತಾರೆ, ನೀವು ನರ್ಕಕ್ಕೆ ಹೋಗೋ ಮಾತಾಡಬೇಡಿ ಅಂತ ಅವನು ಹೇಳ್ಬೇಕಾದ್ರೆ 10 ಜನ ಸಹೋದ್ಯೋಗಿಗಳು ಅಂದರೆ ಉಳಿದ ಪಂಡರು ಕೂಡ ಬಂದು ಅವನನ್ನು ಸುತ್ಕೊಂತಾರೆ. ಇವರ ಸಮಸ್ಯೆಯನ್ನ ಅವನು ಅವರೆಲ್ರಿಗೂ ವಿವರಿಸ್ತಾನೆ. ನಾಪಿತ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ, ನಿಮಗೆ ಬೇಕಾದ ಹಾಗೆ ಮಾಡಿಸ್ಕೋಬೇಕು ಅಂತಿದ್ರೆ ನೀವು ಸಲೂನ್ಗೆ ಹೋಗ್ಬೇಕಾಗಿತ್ತು, ಈಗ ಉಳಿದಿರುವ ಎಡಭಾಗದನ್ನ ವಿಳಂಬ ಇಲ್ಲದೆ ತೆಗೆಸ್ಕೊಳ್ಳಿ, ಕಾರ್ಯ ಮಾಡಿಸಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಒಕ್ಕೊರಲಿಂದ ಹೇಳ್ತಾರೆ. ಇವರು ತಮ್ಮ ಬಲದಾಡಿ, ಬಲ ಕಪಾಲ, ಬಲ ನೆತ್ತಿವರೆಗೂ ಮುಟ್ಟು ನೋಡ್ಕೊತಾರೆ. ಏನು ಮಾಡಿದ್ರು ಬೇರೆ ದಾರಿ ಕಾಣ್ತಾ ಇಲ್ಲ. ಸರಿ ಮಾಡ್ಬಾ ಅಂತ ನಾಪಿತನಿಗೆ ಸನ್ನೆ ಮಾಡ್ತಾರೆ. ಕರ್ಮವನ್ನು ಮುಗಿಸಿದ ಮೇಲೆ ಹೋಟೆಲ್ಗೆ ಹೋಗ್ತಾರೆ. ಕನ್ನಡಿಯಲ್ಲಿ ತಮ್ಮ ಮುಖ ತಲೆಬುರುಡೆಯನ್ನು ನೋಡ್ಕೊಂಡಾಗ ಸುಬ್ಬಣ್ಣ ಬಾವನ ಮುಖ ಬುರುಡೆಗಳ ನೆನಪಾಗತ್ತೆ. ಶಾಸ್ತ್ರ ಅಂದರೆ ಹೀಗೇನಾ, ಹಜಾಮನ್ ಮೇಲೆ ರೇಗಿದ್ದು ಸರಿಯಾಗ್ಲಿಲ್ವೇನೋ ಅನ್ಸುತ್ತೆ. ಆದರೆ ಈ ಹೊಸ ಸಮಸ್ಯೆಗೆ ಪರಿಹಾರವನ್ನು ರಾತ್ರಿ ಎಲ್ಲ ಯೋಚನೆ ಮಾಡಿದ್ರು ಅವ್ರಿಗೆ ಉತ್ತರ ಹೊಳೆಯೋದಿಲ್ಲ. ಬೆಳಗ್ಗೆ ಅಂಗಡಿಗಳ ಬಾಗಿಲು ತೆಗೆದ ಮೇಲೆ ಒಂದು ಟೋಪಿ ಕೊಂಡ್ಕೊಳ್ಳೋದು. ಗಾಂಧಿ ಟೋಪಿ ಬೇಡ, JP ಟೋಪಿನೂ ಬೇಡ, ಹ್ಯಾಟ್ ತಗೊಂಡ್ರೆ ಹೇಗೆ, ಅಥವಾ ಸಾದಾ ಕರಿ ಟೋಪಿ, ಯಾವುದನ್ನು ಹಾಕ್ಕೊಂಡ್ರು ತಲೆ ಬೊಕ್ಕವಾಗಿರೋದಕ್ಕೆ ಸಿನ್ಹಾನಿಗಾದರೂ ಏನಾದರೂ ಒಂದು ವಿವರಣೆ ಕೊಡಬೇಕಲ್ಲ ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಆಮೇಲೆ ನೆತ್ತಿ ಮೇಲೆ ಚರ್ಮಕ್ಕೆ ಏನೋ ಇನ್ಫೆಕ್ಷನ್ ಆಗಿದೆ, ಕೂದಲನ್ನು ಸಂಪೂರ್ಣ ತೆಗೆಸ್ತಿದ್ರೆ ಔಷಧಿ ಚರ್ಮಕ್ಕೆ ಮುಟ್ಟೋಲ್ಲ ಅಂತ ಡರ್ಮಟಾಲಜಿಸ್ಟ್ ಹೇಳಿದ್ರು ಅಂತ ನಾನೇ ಹೇಳಿಬಿಟ್ರೆ ಅವನು ಸುಮ್ಮನೆ ಆಗ್ತಾನೆ ಅಂತ ಯೋಚನೆ ಮಾಡಿಕೊಂತಾರೆ. ಆಯಿತು, ಅವನು ಬರ್ತಾನೆ. ಅವನು ಕೇಳ್ದಿದ್ರು ಕೂಡ ಪಾಟ್ನಾದಲ್ಲಿ ಇವರು ತಮ್ಮ ವಿವರಣೆಯನ್ನು ಕೊಡ್ತಾರೆ. ಹೌದು, ಡಾಕ್ಟರ್ ಹೇಳ್ದಾಗ ಕೇಳಲೇಬೇಕಲ್ವಾ ಅಂತ ಸಿನ್ಹಾ ಕೂಡ ಸಹಮತಿ ಸೂಚಿಸ್ತಾರೆ. ಆದರೆ DA ಬಿಲ್ ತಯಾರಿಸೋಕ್ಕೆ ಅಂತ ಇವರು ವಿಮಾನದ ಟಿಕೆಟ್ ಇಸ್ಕೊಂಡಾಗ ತಮ್ಮ ಟಿಕೆಟ್ ಇರೋದು ಬನಾರಸ್ಗೆ ಅಂತ ನೆನಪಾಗತ್ತೆ. ಸಾಧಾರಣವಾಗಿ ಪಾಟ್ನಾಕ್ಕೆ ಬರೋರು, ತಲೆ ಬೋಳಿಸ್ಕೊಳ್ಳೋರು ಗಯಾಕ್ಕೆ ಹೋಗೋರೆ ಅನ್ನೋದು ಈ ಬಿಹಾರಿಗೆ ಅರ್ಥವಾಗುತ್ತೆ ಅನ್ನೋ ಒಂದು ಅಳುಕು ಅವ್ರಿಗೆ ಹುಟ್ಟುತ್ತೆ. ಆದರೆ ಆ ಸಿನ್ಹಾ ಮಾತಿನಲ್ಲಾಗಲಿ ನಡತೆಯಲ್ಲಾಗಲಿ ಯಾವ ಅನುಮಾನವನ್ನು ವ್ಯಕ್ತಪಡಿಸೋದಿಲ್ಲ. ಬೆಂಗಳೂರು ಬನಾರಸ್ಸು, ಬೆಂಗಳೂರು ವಿಮಾನದ ದರ, ಬನಾರಸ್ಸು ಪಾಟ್ನಾ, ಬನಾರಸ್ ಪ್ರಥಮ ದರ್ಜೆ ರೈಲು ದರವನ್ನು ಕೊಡಿಸ್ತಾರೆ. ಭೌತವಾದ ಮತ್ತು ಪ್ರಗತಿಯನ್ನು ಕುರಿತು 2 ಉಪನ್ಯಾಸಗಳು, ಅವರು ಹಲವು ದಶಕಗಳಿಂದ ಸಿದ್ಧ ಮಾಡಿಟ್ಕೊಂಡಂತಹ ಹಲವು ಕಡೆಯಲ್ಲಿ ಅಭ್ಯಾಸವನ್ನು ಮಾಡಿದ್ದ ವಿಷಯವೇ ಆಗಿದ್ದರಿಂದ ಭರ್ಜರಿಯಾಗಿ ನಡೆಸ್ತಾರೆ. ವಿಶ್ವವಿದ್ಯಾಲಯದ ಸಭಿಕರೆಲ್ಲರೂ ತಲೆದೂಗ್ತಾರೆ. ಭಾಷಣದ ನಂತರ ಇವರನ್ನ ಮುತ್ಕೊಳ್ತಾರೆ. ಪಾಟ್ನಾದಿಂದ ಬನಾರಸ್ಗೆ ಹೋಗುವಾಗ
ರೈಲಲ್ಲಿ ಬನಾರಸ್ನ ಕಾರ್ಯಾಗಾರದಲ್ಲಿ ಇದೇ ಟೋಪಿ ಹಾಕ್ಕೊಂಡಿರೋದು. ಆ ನಂತರ ಅಮೆರಿಕದಲ್ಲಿ ಯಾವ ಟೋಪಿನೂ ಬೇಡ, ಅಲ್ಲಿ ಯಾರು ಯಾವ ವಿಧವಾದ ವೇಷ ತೊಟ್ಟರು, ಯಾವ ತೆರವಾದ ತಲೆ ಕೂದಲು ಬಿಟ್ಟರು ಅಥವಾ ಸಂಪೂರ್ಣವಾಗಿ ಬೋಳಿಸ್ಕೊಂಡ್ರು ಯಾರು ಕೇಳೋದಿಲ್ಲ. ಅದು ನಿಜವಾದ ಸ್ವತಂತ್ರದ ದೇಶ ಅಂತ. ಅಷ್ಟರಲ್ಲಿ ಕೂದಲು ಬೆಳೆದಿರುತ್ತೆ ಅನ್ನೋ ಒಂದು ಯೋಚನೆ ಇವರಿಗೆ ಸ್ಪಷ್ಟವಾಗುತ್ತೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಊರಿಗೆ ಬರ್ತಾರೆ. ಈ ಕಡೆ ದಿಗಂತ ಮತ್ತು ಬಬಿತಾ ಇವರು ತೀರ್ಕೊಂಡಂತಹ ಪ್ರೊಫೆಸರ್ ತಾಯಿಯ ಮೊಮ್ಮಕ್ಕಳು. ಅಜ್ಜಿಯ ಅಸ್ಥಿಯನ್ನು ಪ್ರಯಾಗದಲ್ಲಿ ವಿಸರ್ಜಿಸಬೇಕು ಅನ್ನೋ ಒಂದು ಆಲೋಚನೆ ಅವ್ರಿಗೆ ಹುಟ್ಕೊಳ್ಳುತ್ತೆ. ಶ್ರಾದ್ದದ ನಂತರ ಅನುಕೂಲವಾದ ದಿವಸ ಪ್ರಯಾಣ ಮಾಡಿ ಈ ಕರ್ಮವನ್ನು ಪೂರೈಸಬಹುದು ಅಂತ ತಾತನೇ ಹೇಳ್ತಾರೆ. ಕರ್ಮವನ್ನು ಮಾಡಿದ ಸುಬ್ಬಣ್ಣ ಮಾವನೇ ಈ ಕೆಲಸವನ್ನು ಮಾಡಬೇಕು, ನೀವು ವಿಮಾನದಲ್ಲಿ ಹೋಗಿ ಬನ್ನಿ, ಟಿಕೆಟ್ ನಾವು ಕೊಡ್ತೀವಿ ಅಂದ್ಬಿಟ್ಟು ದಿಗಂತ ಮತ್ತು ಬಬಿತಾರು ಮುಂದೆ ಬರ್ತಾರೆ. ಮಡಿಕೆಯಲ್ಲಿ ಇಟ್ಟು ಒಯ್ಯಬೇಕಾದ ಅಸ್ಥಿಯನ್ನು ವಿಮಾನದಲ್ಲಿ ತಗೊಂಡು ಹೋಗೋದು ತೊಡಕಿನ ಕೆಲಸ. ಅಲ್ಲದೆ ವಿಮಾನ ಪ್ರಯಾಣದ ರೀತಿಗಳ ಅನುಭವ ಇಲ್ಲದೆ ಇರೋ ಸುಬ್ಬಣ್ಣ ಮಾವ ಅವರಿಗೆ ಇದು ಸಾಧ್ಯನೂ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ತಮ್ಮ ಊರಿನವರೇ ಆದ ಲಕ್ಷ್ಮೀ ಮೇಡಮ್ ಬನಾರಸ್ಗೆ ಹೊರಟಿದ್ರು. ಸುಬ್ಬಣ್ಣ ಮಾವನನ್ನು ಜೊತೆಗೆ ಕರ್ಕೊಂಡು ಹೋಗಿ ಪ್ರಯಾಗಕ್ಕೆ ಹೋಗಿ ಅಲ್ಲಿಂದ ವಾಪಸ್ಸು ರೈಲಲ್ಲಿ ಕೂರಿಸ್ಬೇಕು ಅಂತ ಅವರು ಕೇಳ್ಕೊಳ್ತಾರೆ. ಸುಬ್ಬಣ್ಣನವ್ರ ಜೊತೆಯಲ್ಲಿ ಅವ್ರ ಹೆಂಡತಿ ವಿಶಾಲಾಕ್ಷಿನೂ ಹೊರಡೋದು, ಅವರಿಬ್ಬರನ್ನು ವಾಪಸ್ ರೈಲಲ್ಲಿ ಕೂರಿಸಿ ಲಕ್ಷ್ಮಿ ಬನಾರಸಲ್ಲಿ ಉಳ್ಕೊಳ್ಳೋದು ಅಂತ ಮತ್ತೊಮ್ಮೆ ನಿಶ್ಚಯ ಮಾಡಿಕೊಂಡು ಎಲ್ಲರೂ ಪ್ರಯಾಣಕ್ಕೆ ಹೊರಡ್ತಾರೆ. ಮತ್ತೊಮ್ಮೆ ಕಾಶಿಯನ್ನು ನೋಡದೆ ಔರಂಗಜೇಬನು ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿ ಅದೇ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿಯನ್ನು ಕಟ್ಟಿಸಿದ ಭಾಗವನ್ನು ಬರೆದ್ರೆ ವಾಸ್ತವತೆ ಮೂಡೋದಿಲ್ಲ ಅಂತ ಈ ಕಡೆ ಲಕ್ಷ್ಮಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಇಬ್ರು ಜೊತೆ ಆಗ್ತಾರೆ. ಹಾಗೆ ನೋಡಿದ್ರೆ ಅವಳಿಗೆ ಯಾರ ಜೊತೆನೂ ಬೇಕಿರೋದಿಲ್ಲ. ಅಪ್ಪನ ಅಧ್ಯಯನ ಕೋಣೆಯಲ್ಲಿ ಒಬ್ಬಳೆ ಬಾಗಿಲು ಹಾಕೊಂಡು ಕೂತ್ಕೊಂಡು ಇತಿಹಾಸದ ಸಂಗತಿ ಪಾತ್ರಗಳಲ್ಲಿ ಮುಳುಗೋ ಅಭ್ಯಾಸವಾದ ಮೇಲೆ ಅವಳಿಗೆ ಬೇರೆಯವ್ರ ಜೊತೆ ಬೇಕು ಅಂತ ಅನಿಸೋದೇ ಇಲ್ಲ. ಕೆಂಚಪ್ಪ ಮತ್ತು ಲಕ್ಷ್ಮವ್ವ ಇವಳು ಮಾತಾಡ್ಸಿದ್ರೆ ವಿನ ತಾವಾಗಿ ಅವ್ರ ಮಾತು ಆಡ್ತಿರ್ಲಿಲ್ಲ. ಕೈಕಾಲು ಆಡ್ಸೋಕ್ಕೆ ಅಂತ ಈಕೆನೆ ದಿನಕ್ಕೊಮ್ಮೆ ಛತ್ರಿ ಹಿಡಿದು ಹೊಲ ಗದ್ದೆ ತೋಟಗಳಿಗೆ ಹೋದಾಗ ಕೂಡ ಅವಳಿಗೆ ತೆಂಗು ಮಾವುಗಳಲ್ಲೂ ಕೂಡ ಇತಿಹಾಸದ ಪಾತ್ರಗಳೇ ಕಾಣ್ತಾ ಇರದ್ವೆ. ಈಗ ಬೆಂಗಳೂರಿನಿಂದ ಕಾಶಿವರೆಗೂ ಒಬ್ಬಳೆ ರೈಲಲ್ಲಿ ಪ್ರಯಾಣ ಮಾಡೋದು ಹೆಚ್ಚು ಫಲಪ್ರದ ಆಗ್ತಿತ್ತು. ಯಾವ ನಿಲ್ದಾಣ ಬಂದ್ರೂ ಅದು ಯಾವ ಪ್ರದೇಶದ್ದು, ಕಳೆದ 1000 ವರ್ಷದಿಂದ ಅದು ಯಾವ ರಾಜನಿಂದ ಬೇರೆ ಯಾವ ರಾಜನ ವಶಕ್ಕೆ ಅಥವಾ ಬೇರೆ ಸುಲ್ತಾನನ ವಶಕ್ಕೆ ಹೋಯಿತು, ಅದರ ಸುತ್ತಮುತ್ತ ಯಾವ ಮಂದಿರ ಸ್ತೂಪ ವಿಹಾರ ಬಸದಿಗಳಿದ್ವು, ಯಾವ ನವಾಬ ಅಥವಾ ಯಾವ ಸುಲ್ತಾನ ಅಥವಾ ಯಾವ ಬಾದಶಾಹ ಅವನ್ನ ಧ್ವಂಸ ಮಾಡ್ದ ಅಥವಾ ಮಾಡದೆ ಉಳಿಸ್ದ, ಇವನ್ನೆಲ್ಲ ನೆನಪು ಮಾಡ್ಕೊಂತ ಇಡೀ ಉಪಖಂಡದ ಇತಿಹಾಸವನ್ನು ಪುನರವಲೋಕಿಸ್ಕೊಂತ ಚಲಿಸಬಹುದು ಅಂತ ಅನ್ಕೊಂತಿದ್ಲು. ಈಗ ನೋಡಿದ್ರೆ ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಬಾವ ಇಬ್ರು ಒಂದೇ ಸಮನೆ ಮಾತಾಡಿಸ್ತಾ ಇರ್ತಾರೆ. ವಿಶಾಲಾಕ್ಷಿ ತನಗಿಂತ 8 ವರ್ಷಕ್ಕೆ ದೊಡ್ಡವರು. ಮೊದಲಿಂದಲೂ ತನ್ನನ್ನು ಏಕವಚನದಲ್ಲೇ ಕರೀತಾರೆ. ಆರಂಭದಲ್ಲಿ ಭಾವನೆಗೆ ತನ್ನ ಪರಿಚಯ ಇರಲಿಲ್ಲ. ಪರಿಚಯ ಆಗೋ ಹೊತ್ತಿಗೆ ತಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಹೀಗಾಗಿ 12-13 ವರ್ಷಕ್ಕೆ ಹಿರಿಯರಾದರೂ ಕೂಡ ಅವರು ನನ್ನನ್ನು ಬಹುವಚನದಲ್ಲೇ ಮಾತಾಡಿಸ್ತಾರೆ. ಜೊತೆಯಲ್ಲಿ 2.5 ದಿನ ರೈಲಲ್ಲಿ ಪ್ರಯಾಣ ಮಾಡುವಾಗ ಯಾವ ಮಾತಾದರೂ ಕೊನೆಗೆ ಪ್ರೊಫೆಸರ್ ಶಾಸ್ತ್ರಿಗಳ ವಿಷಯಕ್ಕೆ ತಿರುಗತ್ತೆ ಅನ್ನೋಕ್ಕಿಂತ ಇವರೇ ತಿರುಗಿಸ್ತಾರೆ. ಅಲ್ಲ, ವಿದ್ಯಾವಂತರೆಲ್ಲ ಹೀಗಾಗ್ತಾರೆ ಅಂತ ಅಲ್ಲ, ಆದರೆ ಇವನು ಯಾಕೆ ಹೀಗಾದ? ಕೋತಿ ತಾನು ಕೆಟ್ಟದ್ದಲ್ದೆ ಇಡೀ ವನನು ಕೆಡಿಸ್ತು ಅನ್ನೋ ಹಾಗೆ. ಈಗ ಅದೇ ನಾನು ಹೇಳ್ತಿರೋದಿಲ್ಲ, ನಿಮ್ಮಪ್ಪ ನರಸಿಂಹಪ್ಪ ಅವರೇ ಹೇಳ್ತಾ ಇದ್ದಿದ್ದು. ನನ್ನ ಕೈಲೇನೆ, ಯಾವ ಸಂದರ್ಭ ಅನ್ನೋದು ನೀನೇ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಅವಳ ಮಾತಿನ ನಡುವೆ ಸುಬ್ಬಣ್ಣ ಬಾವ ಕತ್ರೆ ಹಾಕ್ತಿರ್ತಾರೆ. ವಿಶಾಲ, ಅವೆಲ್ಲ ಪುರಾಣ ಆಗೋದೆಲ್ಲ ಆಗ ಮುಗೀತು, ಏನು ಮಾತಾಡ್ತಿದ್ದೀನಿ, ನನ್ನ ಬುದ್ಧಿನೇ ಇಲ್ವಾ ನಿನಗೆ ಅಂತ ಗದರ್ತಿರ್ತಾರೆ. ಆಗ ವಿಶಾಲಾಕ್ಷಿ ಬುದ್ಧಿ ಅಷ್ಟು ಚುರುಕಲ್ಲ ಅಂತ ಗೊತ್ತಿದ್ದ ಲಕ್ಷ್ಮಿನೇ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ, ಅವ್ರು ನಿಜವಾದನ್ನೇ ಹೇಳಿದ್ದಾರಲ್ವಾ ಅಂತಿರ್ತಾಳೆ. ಭಾವ ಮಾತ್ರ ಹೇಳ್ತಾರೆ, ಆದರೂ ನಬ್ರು ಯಾವ್ದು ಸತ್ಯಮ ಪ್ರಿಯಂ ಅಲ್ವಾ ಅಂತಿರ್ತಾರೆ. ನೇರವಾದ ರೈಲಿನಲ್ಲಿ ಜಾಗ ದೊರೆಯೋದಿಲ್ಲ ಇವ್ರಿಗೆ, ಇಟಾರ್ಸಿಯಲ್ಲಿ ಬದಲಾಯಿಸ್ಬೇಕಾಗತ್ತೆ. ಇನ್ನು ಅರ್ಧ ಗಂಟೆಗೆ ಹೊರಡೋ ಗಾಡಿ ಹತ್ತಿ ಬೇಕಾದಷ್ಟು ಜಾಗನೂ ಸಿಕ್ಕತ್ತೆ. ಮೊಘಲ್ ಸರಾಯ್ನಲ್ಲಿ ಇಳಿದ್ರೆ ಬನಾರಸ್ ಅಲ್ಲಿಂದ 10 ಮೈಲಿ. ಆಟೋ, ಸೈಕಲ್ಲು, ರಿಕ್ಷಾ, ಬಸ್ಸು ಬೇಕಾದ ಸಿಕ್ಕತ್ತೆ. ಅಲ್ಲಿಂದ ಪ್ರಯಾಗಕ್ಕೂ ಬೇಕಾದಷ್ಟು ಸೌಕರ್ಯ ಇದೆ ಅಂತ ಇವ್ರ ಜೊತೆಗಿದ್ದ ಒಬ್ಬ ಸಹ ಪ್ರಯಾಣಿಕನ ಹೇಳ್ತಾರೆ. ಅದನ್ನ ಇನ್ನೂ 4-5 ಜನ ಅನುಮೋದಿಸ್ತಾರೆ. ಸರಿ ಆಯ್ತು, ಮೊದಲು ಕಾಶಿಗೆ ಹೋಗೋಣ,
ಮರುದಿನ ಪ್ರಯಾಗಕ್ಕೆ ಹೋಗಿ ಹಿಂತಿರುಗಿದ್ರೆ ಆಯ್ತು ಅಂತ ಸುಬ್ಬಣ್ಣ ಬಾಬನು ಸಮ್ಮತಿ ಕೊಡ್ತಾರೆ. ಮರುದಿನ ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಮೊಘಲ್ ಸರಾಯ್ನಲ್ಲಿ ಇಳಿತಾರೆ. 2 ಸೈಕಲ್ ರಿಕ್ಷಾ ಮಾಡಿಕೊಂಡು ಒಂದರಲ್ಲಿ ವಿಶಾಲಾಕ್ಷಿ ಸುಬ್ಬಣ್ಣನವ್ರನ್ನ ಕೂಡಿಸಿ ಇನ್ನೊಂದರಲ್ಲಿ ತಾನು ಕೂತ್ಕೊಂತಾಳೆ. ಬಿಳಿ ಪಂಚೆಯಲ್ಲಿ ಸುತ್ತಿ ಕಟ್ಟಿದ್ದ ಅಸ್ಥಿಯ ಮಡಕೆಯನ್ನ ಸುಬ್ಬಣ್ಣ ಬಾಬಾ ತೊಡೆ ಮೇಲೆ ಎಚ್ಚರಿಕೆಯಿಂದ ಇಟ್ಕೊಂಡಿರ್ತಾರೆ. ಊರು ಬಿಟ್ಟು ತುಸು ದೂರ ಹೋಗೋಷ್ಟರಲ್ಲಿ 2 ರಿಕ್ಷಾಗಳಿಗೂ ಕೂಡ 1 ಫರ್ಲಾಂಗ್ನಷ್ಟು ಅಂತರ ಉಂಟಾಗ್ತಾ ಹೋಗುತ್ತೆ. ಇಬ್ರು ರಿಕ್ಷಾದವರು ಅಣ್ಣ ತಮ್ಮಂದ್ರಂತ ಮೊದಲೇ ಗೊತ್ತಾಗಿದ್ರಿಂದ ಭಾಷೆ ತಿಳಿಯೋದ್ ಬಗ್ಗೆ ಅವ್ರಿಗೆ ಯಾವುದೇ ಚಿಂತೆ ಮಾಡೋ ಪ್ರಮೇಯನೇ ಇರೋದಿಲ್ಲ. ತನ್ನ ರಿಕ್ಷಾದವನ ವಯಸ್ಸು ಸುಮಾರು 30 ಇರಬಹುದು ಅಂತ ಕಾಣುತ್ತೆ. ಬಿಸಿಲಲ್ಲಿ ಒಣಗಿರೋ ಕಪ್ಪು ಶರೀರ, ತುಂಡು ಕಚ್ಚು ಪಂಚೆ, ತುಂಡು ತೋಳಿನ ಅಂಗಿಯಲ್ಲಿ ಎಡಭುಜದಲ್ಲಿ ಇಳುತ್ತಿರ್ತಕ್ಕಂತಹ ಕೊಳೆಯಾದ ಜನವಾರದಂತಹ ದಾರದ ಸುರುಳಿ ಇರುತ್ತೆ. ತಲೆಗೆ ಕಾವಿ ಬಣ್ಣದ ಚೌಕವನ್ನ ಸುತ್ಕೊಂಡಿರ್ತಾನೆ. ಲಕ್ಷ್ಮಿ ಕೇಳ್ತಾಳೆ, ಬಾಯಿ ನಿನ್ನ ಹೆಸರೇನು ಅಂತ. ಅವನು ಹೇಳ್ತಾನೆ, ಬಿಸ್ವನಾಥ್ ಶರ್ಮಾ ಅಂತ. ಏದುಸಿರು ಬಿಡ್ತಾನೆ. ಅವನು ಹೇಳ್ತಾನೆ, ಶರ್ಮಾನೋ ಶರ್ಮಾನೋ ಅಂತ ಈಗ ಕೇಳಿದಾಗ, ಅದೇ ನೀವು ಹೇಳಿದ್ರಲ್ಲ ಅದು ಶರ್ಮಾ ಅಂತಾನೆ. ಶರ್ಮಾ ಅಂದರೆ ಬ್ರಾಹ್ಮಣರ ಅಂದಾಗ, ಹೌದು ಮಾತಾಜಿ, ಕನ್ಯಾ ಕುಬ್ಜಿದ್ರು ಅಂತ ಹೇಳ್ತಾನೆ. ಬ್ರಾಹ್ಮಣರಾಗಿ ರಿಕ್ಷಾ ತುಳಿತಿದ್ದೀರಲ್ಲ ಅಂತ ಅಂದಾಗ, ಹೊಟ್ಟೆಪಾಡಿಗೆ ಏನು ಮಾಡೋದು ಮಾತಾಜಿ ಅಂತ ಅವನು ಹೇಳ್ತಾನೆ. ಅಲ್ಲ ಅನ್ನುವಾಗ ಅವಳ ಪ್ರಶ್ನೆ ಸರಿಯಾಗಿ ರೂಪುಗೊಳ್ಳೋದಿಲ್ಲ. ಮಾತಿಗೆ ಅವಕಾಶ ಸಿಕ್ಕಿದ್ರಿಂದಲೋ ಅಥವಾ ಸುಸ್ತಾಗಿದ್ರಿಂದಲೋ ಅವನು ರಿಕ್ಷಾವನ್ನ ರಸ್ತೆ ಬದಿಯ ಬೇವಿನ ಮರದೊಳಗೆ ನಿಲ್ಲಿಸ್ತಾನೆ. ರಿಕ್ಷಾದ ಹಿಡಿಗೆ ತಗಲಿಸಿದ್ದ ಚೀಲದಿಂದ ಒಂದು ಪಾನ್ ತೆಗೆದು ಬಾಯಿಗೆ ಇಟ್ಕೊಳ್ತಾನೆ. ನಿಧಾನವಾಗಿ 4 ಸಲ ಅಗೀತಾನೆ. ಆಮೇಲೆ ಮಾತಾಡ್ತಾನೆ, ಮಾತಾಜಿ ಅಲ್ಲ ಅಂದು ನಿಲ್ಲಿಸಿದ್ರಲ್ಲ, ಬಡತನವನ್ನ ಅಪ್ಪಿ ಬದುಕಬೇಕು ಅನ್ನೋದೇ ಬ್ರಾಹ್ಮಣ ಜಾತಿ ಧರ್ಮ ಅಲ್ವಾ? ಮೊದಲಿಂದ ಕಾಡಿನಲ್ಲಿ ಪರ್ಣಕುಟಿಯನ್ನು ಕಟ್ಕೊಂಡು ವಿದ್ಯೆ ಕಲಿತು ವಿದ್ಯಾದಾನ ಮಾಡಿದ ಜಾತಿ ಅಲ್ವಾ ಇದು? ಈ ಜಾತಿಯನ್ನ ನಾಶ ಮಾಡಿದ್ರೆ ಮಾತ್ರ ಹಿಂದೂಗಳನ್ನು ಸಂಪೂರ್ಣವಾಗಿ ಮುಸಲ್ಮಾನರನ್ನಾಗಿ ಪರಿವರ್ತಿಸಬಹುದು ಅಂತ ಆ ನವಾಬ್ರು, ಸುಲ್ತಾನ್ರು, ಸುಬೇದಾರರು, ಬಾದಶಹರು ನಮ್ಮನ್ನ ಸೆರೆ ಹಿಡಿಸಿದ್ರು. ಇಕ್ಕಳದಲ್ಲಿ ಬಾಯಿ ಅಗಲಿಸಿ ಅದರೊಳಗೆ ಕ್ಯಾಕರಿಸಿ ಹೋಗುದು ಜಾತಿ ಕೆಡಿಸಿದ್ರು. ಕತ್ತೆಯಿಂದ ಕೂತಿಗೆ ಕತ್ತರಿಸಿ ಕೊಂದ್ರು. ನಮ್ಮ ಪೂರ್ವಿಕರು ಹಳ್ಳಿಗಳಿಗೆ ಓಡ್ ಹೋಗಿ ಪುರಾಣ ಪುಣ್ಯಕಥೆ ಪ್ರವಚನ ಮಾಡಿ ನಮ್ಮ ಧರ್ಮ ಉಳಿಸ್ಕೊಂಡ್ವಿ. ಆಂಗ್ರೇಜಿಗಳು ಬಂದ ಮೇಲೆ ಈ ಜಾತಿಯನ್ನು ಮುರಿದ್ರೆ ಹಿಂದೂಸ್ತಾನಿಯರನ್ನ ಕಿರಿಸ್ತಾನ ಮಾಡಬಹುದು ಅಂತ ಹಿಕ್ಮತ್ ಮಾಡಿದ್ರು. ಆಂಗ್ರೇಜಿಗಳು ಹೋದ್ಮೇಲೆ ಹಿಂದೂಸ್ತಾನಿ ರಾಜಕಾರಣಿಗಳೇ ನಮ್ಮ ಮೇಲೆ ದ್ವೇಷದ ಉರಿ ಹಚ್ತಾ ಓಟ್ ಕಮಾಯಿಸ್ತಾ ಇದ್ದಾರೆ ಅಂತ ಹೇಳ್ತಾ ಬಾಯಲ್ಲಿದ್ದ ತಾಂಬೂಲ ತುಳ್ಕೋ ಹಾಗೆ ನಗುತ್ತಾನೆ. ಇಷ್ಟೆಲ್ಲ ತಿಳಿದಿರೋ ನೀನು ಕಾಶಿ ಇತಿಹಾಸವನ್ನ ಚೆನ್ನಾಗಿ ತಿಳಿದಿರ್ಬೇಕಲ್ವಾ? ನನಗೆ ಕಾಶಿ ತೋರಿಸ್ತೀಯಾ 2-3 ದಿನ ಅಂತ ಲಕ್ಷ್ಮಿ ಕೇಳ್ತಾಳೆ. ಆಗ್ಲಿ ಮಾತಾಜಿ, ಕಾಶಿಯ ಒಂದೊಂದು ಮಂದಿರ, ಮಸೀದಿ, ಕಂಬ, ಬೋದಿಗೆಗಳ ಕತೆ ಕೂಡ ನಾನು ಹೇಳ್ತೀನಿ ಅಂತ ಅವನು ಹೇಳ್ತಾನೆ. ಹಾಗಾದ್ರೆ ನೀನು ಏನು ಓದಿದ್ಯಾ? ಈತನೇನಾದ್ರೂ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಇತಿಹಾಸ ಅಥವಾ ಕಾಶಿಯ ಇತಿಹಾಸ ಕುರಿತು BA ಅಥವಾ MA ಮಾಡಿರಬಹುದಾ ಅಂತ ಆಕೆ ಊಹೆ ಮಾಡ್ಕೊಂಡು ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಸಂಸ್ಕೃತ ಸ್ವಲ್ಪ ಓದಿದ್ದೀನಿ, ತುಳಸಿ ರಾಮಾಯಣ ಪೂರ್ತಿ ಓದಿದ್ದೀನಿ, ಕೇಳಿ ತಿಳಿದಿರೋದು ಎಲ್ಲ ಗೊತ್ತಿದೆ. ಕಾಶಿಯಲ್ಲಿರುವ ಎಲ್ಲರಿಗೂ ಈ ನಗರಿಯ ಪ್ರತಿಯೊಂದು ಭಗ್ನಶಿಲೆಯ ಇತಿಹಾಸವೂ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ಅವನು ಕಾಶಿ ವಾಸಿ ಅನ್ನಿಸ್ಕೊಳ್ಳೋಕೆ ನಾಲಾಯಕ್ ಮಾತಾ ಅಂತಾನೆ. ಅವರು ಮುಂದೆ ಹೋಗಿರ್ತಾರೆ. ನನ್ನ ತಮ್ಮ ನನಗಿಂತ ಶಕ್ತಿಶಾಲಿ, ಬೇಗ ತುಳಿತಾನೆ, ಆದ್ರೆ ನನ್ನಷ್ಟು ಪುರಾಣ ಪುಣ್ಯಕಥೆ ಅವನಿಗೆ ಗೊತ್ತಿಲ್ಲ, ನಡೀರಿ ಹೋಗೋಣ ಅಂತ ರಿಕ್ಷಾವನ್ನ ತುಸು ನೂಕಿ ವೇಗಗೊಂಡ ಮೇಲೆ ಪೆಡಲಿನ ಮೇಲಿನಿಂದ ಚಂಗನೆ ಹತ್ತಿ ತುಳಿಯೋಕೆ ಶುರು ಮಾಡ್ತಾನೆ. ಅವನು ಹೇಳಿದ್ರಲ್ಲಿ ಅವಳಿಗೆ ಇತಿಹಾಸ ಕಾಣ್ತೊಡಗುತ್ತೆ. ದೇವಸ್ಥಾನಗಳೆಲ್ಲ ನಾಶವಾದ ಮೇಲೆ, ಅರ್ಚಕ ವರ್ಗವನ್ನ ಕೊಚ್ಚಿ ಕೊಂದ ಮೇಲೆ, ಅಥವಾ ಪೂಜಿಸಕ್ಕೆ ಮೂರ್ತಿ ಮಂದಿರಗಳೇ ಇಲ್ಲವಾಗಿ ಅವರೆಲ್ಲ ಹಳ್ಳಿ ಕಾಡುಗಳನ್ನ ಸೇರಿದ ಮೇಲೆ ಹಿಂದೂ ಧರ್ಮ ಅನ್ನೋದು ಊರೂರು ತಿರುಗುವ ಕಥನಕಾರರ ಮೂಲಕ ಮಾತ್ರ ಬದುಕುಳಿಯುತ್ತೆ. ಭಜನೆ, ಹಾಡು, ಪದಾವಲಿ, ಕಥಾ ಪ್ರವಚನಗಳು ಧರ್ಮದ ಉಳಿವಿನ ರೂಪವನ್ನು ತಾಳತ್ವೆ. ಸಂಸ್ಕೃತ ಮಂತ್ರಗಳ ಅರ್ಚಕ ಪುರೋಹಿತ ವರ್ಗಗಳು ಸಡಿಲುಗೊಳ್ಳುತ್ತವೆ. ಪ್ರದೇಶ ಭಾಷೆಗಳಲ್ಲಿ ಧರ್ಮ ಹರಿಯಕ್ಕೆ ಶುರುವಾಗತ್ತೆ. ವೈಶ್ಯ, ಶೂದ್ರ ಸಂತರುಗಳು ಹುಟ್ಟುತ್ತಾರೆ. ಈ ಪ್ರವಾಹಕ್ಕೆ ವ್ಯಾಪ್ತಿಯನ್ನು ಮತ್ತು ಬಿರುಸನ್ನು ಕೂಡ ತರ್ತಾರೆ. ಜಾನಪದ ನುಡಿಗಟ್ಟುಗಳು, ಪ್ರತಿಭೆಗಳು ಸೇರಿ ಧರ್ಮಕ್ಕೆ ಮರುಹುಟ್ಟು ಬರುತ್ತೆ. ಅದು ಮತ್ತೊಂದು ರೀತಿಯಲ್ಲಿ ಶಕ್ತಿಶಾಲಿ ಆಗತ್ತೆ. ಇಡೀ ಭಾರತದಲ್ಲಿ ಭಕ್ತಿ ಮಾರ್ಗ ಉಕ್ಕಿ ಹರಿಯುತ್ತೆ ಅಂತ ಅವಳು ಮೆಲುಕು ಹಾಕ್ತಾ ಇರ್ತಾಳೆ. ಅವಳು ಕೂತಿದ್ದ ರಿಕ್ಷಾ ಮುಂದೆ ಸಾಗ್ತಾನೆ ಇರುತ್ತೆ. ಹಾಗೋ ಅಲ್ಲಿ ಕಾಶಿ ಕಾಣ್ತಿದೆ.
ಉರಿಯೋ ಆಕಾಶದ ಅಡಿಯಲ್ಲಿ ಕೋಟಿ ಕ್ಯಾಂಡಲಿನ ಪ್ರಕಾಶದ ಟಾರ್ಚಿನಂತೆ ಬೆಳಕು ಕಾಣೋ ಸೂರ್ಯ ಕೆಳಗಡೆ ಎದ್ದು ಕಾಣೋ ಇದೆಯಲ್ಲ, ಅದು ಕಾಶಿ. ಶರ್ಮಾಜಿ, ಯಾವ ಊರಲ್ಲಿ ಕಾಣೋದು ಅಂತ ಲಕ್ಷ್ಮಿ ಮತ್ತೆ ಕೇಳ್ತಾಳೆ. ಕಾಶಿ ಮಾತಾಜಿ, ಬನಾರಸ್ ಅಂದಾಗ ನಿಜವಾಗ್ಲೂನಾ ಅಂತ ಈಕೆ ಕೇಳ್ತಾಳೆ. ಅನುಮಾನ ಯಾಕೆ ಮಾತಾಜಿ ಅಂತ ಆತ ಹೇಳ್ತಾನೆ. ಅಲ್ಲ, ಇಡೀ ಕಾಶಿಯನ್ನ ತನ್ನ ಶಕ್ತಿಯ ಮುಷ್ಟಿಯಲ್ಲಿ ಕೈ ಹಿಡಿದು ತಾನೇ ಕಾಶಿ ಅಂತ ಬಹಳ ದೂರದವರೆಗೂ ವಿಜೃಂಭಿಸ್ತಿರುವಂತಹ ಮಸೀದಿ ದೃಷ್ಟಿ ಇಷ್ಟು ಗಮನಿಸಿದ್ರೆ ಬೈನಾಕ್ಯುಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವಳಿಗನ್ಸುತ್ತೆ. ಕೆಳಭಾಗದಲ್ಲಿ ಸಾಲಿಗೆ ಕಾಣೋ ಘಟ್ಟಗಳು, ಬಲಬದಿಗೆ ಅಷ್ಟಾಗಿ ಗಾತ್ರ ಭಾರ ವಿಜೃಂಭಣೆ ಇಲ್ದಿದ್ರು ಎತ್ತರವಾಗಿ ದೃಷ್ಟಿಯನ್ನು ಅಪಹರಿಸ್ತಕ್ಕಂತಹ ಇನ್ನೊಂದು ಮಸೀದಿ ಕಾಣ್ತಾ ಇರುತ್ತೆ. ಶರ್ಮಾಜಿ, ಬರೀ ಮಸೀದಿಗಳೇ ಕಾಣ್ತಾ ಇದೆಯಲ್ಲ, ವಿಶ್ವನಾಥರ ಮಂದಿರ ಎಲ್ಲಿ ಅಂತ ಆಕೆ ಕೇಳ್ತಾಳೆ. ಆಗ ಆಟೋದವನು ಹೇಳ್ತಾನೆ, ಮಾತಾಜಿ, ಎಡಗಡೆ ಕಾಣ್ತಾ ಇದೆಯಲ್ಲ, ದಪ್ಪಕ್ಕೆ ಹೆಪ್ಪು ಕಟ್ಟಿ ಇಡೀ ಕಾಶಿ ಭಾರವನ್ನು ಹೊತ್ಕೊಂಡಿರೋ ಗುಂಬ ತಾನೆ ಅನ್ನೋ ಹಾಗೆ ನಿಂತಿದೆಯಲ್ಲ, ಅದೇ ಜ್ಞಾನವಾಪಿ ಮಸೀದಿ. ಮೂಲ ವಿಶ್ವನಾಥ ಮಂದಿರವನ್ನು ಔರಂಗಜೇಬ್ ಬಾದಶಾಹ ಒಡಿಸಿ ಅದೇ ಗೋಡೆ, ಕಂಬ, ತೊಲೆ, ಬೋದಿಗೆಗಳಿಂದ ಈ ಗುಂಬಜ್ ಕಟ್ಸಿದ್ದು 1669ರಂತೆ. ಔರಂಗಜೇಬ್ ಒಡಿಸಿ ಕಟ್ಸಿದ್ದಾದ್ರೂ ಕೂಡ ಇದರ ಹೆಸರು ಜ್ಞಾನವ್ಯಾಪಿ ಮಸೀದಿ ಅಂತಲೇ ಉಳ್ಕೊಂಡಿದೆ. ಇನ್ನು ಬಲಗಡೆ ಇರೋದು ಅಲಂಗೀರ್ ಮಸೀದಿ ಅಂತ, ಅದು ಹಿಂದೆ ಬಿಂದು ಮಾಧವ ಮಂದಿರ ಅಂತ ಇತ್ತು. ಆ ಮಂದಿರವನ್ನು ಒಡಿಸಿ ಅದೇ ಜಾಗದಲ್ಲಿ ಅದೇ ಕಲ್ಲು, ಅದೇ ಕಂಬ, ತೊಲೆ, ಬೋದಿಗೆಗಳಿಂದ ಕಟ್ಸಿರೋದು. ಅದು 1659ರಲ್ಲಿ ಅಂತ ಹೇಳ್ತಾನೆ. ಈತನಿಗೆ ಇಸ್ವಿಗಳು ಗೊತ್ತಿರೋದು ತಿಳಿದು ಲಕ್ಷ್ಮಿಗೆ ಬಹಳ ಮೆಚ್ಚುಗೆ ಆಗತ್ತೆ. ಇವನ್ ಜೊತೆಯಲ್ಲಿ ಕಾಶಿಯ ಪ್ರತಿಯೊಂದು ಮಸೀದಿಯನ್ನು ನೋಡಿ ಅದರ ಇತಿಹಾಸವನ್ನು ಅರಿಬೇಕು ಅಂತ ಅಂದ್ಕೊಳ್ತಾಳೆ. ಅಷ್ಟೊತ್ತಿಗೆ ಬಿಸಿಲ ಝಳ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ತಡಿಲಿಕ್ಕೋಸ್ಕರ ಬಲ ಅಂಗೈಯನ್ನು ಹಣೆ ಮೇಲೆ ಇಟ್ಕೊಂಡು ಇಡೀ ಕಾಶಿಯನ್ನು ಮತ್ತೊಮ್ಮೆ ನಿರೂಪಿಸ್ತಾಳೆ. ಎಷ್ಟೊಂದು ಮಸೀದಿಗಳಿವೆ, ಸಣ್ಣವು, ಪುಟ್ಟವು, ದೊಡ್ಡವು ಎಲ್ಲ ಇವೆ. ಒಂದೊಂದು ಮಂದಿರವನ್ನು ಒಡೆದು ಅದೇ ಜಾಗದಲ್ಲಿ ಅವೇ ಭಗ್ನಾವಶೇಷಗಳನ್ನು ಬಳಸಿ ಕಟ್ಟಿರೋದ. ತಾನು ಓದಿರೋದೆಲ್ಲ ಆಕೆಗೆ ನೆನಪಾಗತ್ತೆ. ಕಾಶಿ ಎಲ್ಲ ಪಂಥದವರೆಗೂ ಕೇಂದ್ರ. ವೈದಿಕ ಧರ್ಮ, ಬೌದ್ಧ ಧರ್ಮ, ಜೈನ, ಶಾಕ್ತ, ತಾಂತ್ರಿಕ, ವೈಷ್ಣವ, ಶೈವ, ಗಾಣಪತ್ಯ, ರಾಮ, ಕೃಷ್ಣ ಮೊದಲಾಗಿ ಕಾಶಿನಲ್ಲಿ ನೆಲೆಗೊಳ್ಳದೆ ಇರೋ ದೇವದೇವತೆಗಳೇ ಇಲ್ವಾ? ಪೂಜಾ ವಿಧಿ ವಿಧಾನಗಳೇ ಇಲ್ವಾ? ಇಲ್ಲಿ ಮೃತ್ಯುವನ್ನ ಇದ್ದಿದ್ರೆ ಮುಕ್ತಿ ಅನ್ನೋ ಶ್ರದ್ಧೆಯಿಂದ ಜಂಬೂದ್ವೀಪದ ಎಲ್ಲ ಕಡೆಯಿಂದಲೂ ವೃದ್ಧರು, ಕಳ್ಳಕಾಕರನ್ನು ಕೂಡ ಲೆಕ್ಕಿಸದೆ ಮುಸಲ್ಮಾನ ದೊರೆಗಳು ಹಾಕ್ತಿದ್ದ ಯಾತ್ರೆ ಸುಂಕವನ್ನು ತೆತ್ತು ಇಲ್ಲಿಗೆ ಬಂದು ಕೊನೆಗಾಲವನ್ನು ಕಳೆದು ಜೀವ ಬಿಡ್ತಾ ಇದ್ರಂತೆ. ಒಂದೊಂದು ಪಂಥಕ್ಕೆ ಒಂದೊಂದು ಮಂದಿರ, ಒಬ್ಬೊಬ್ಬರ ಇಷ್ಟ ದೇವರಿಗೆ ಒಂದೊಂದು ಗುಡಿ, ಪುರಾಣಗಳಲ್ಲಿ ವ್ಯಕ್ತವಾಗಿರುವ ಒಂದೊಂದು ಹಿರಿಯ ಕಿರಿಯ ಪಾತ್ರಕ್ಕೂ ಒಂದೊಂದು ದೇವಸ್ಥಾನ. ಕಾಶಿಯಲ್ಲಿ ಕಟ್ಟಿಸಿದಷ್ಟು ಗುಡಿಗಳನ್ನ ಬೇರೆ ಯಾವ ನಗರದಲ್ಲೂ ಕಟ್ಟಿಸಿಲ್ವಂತೆ. ಅನ್ಯ ಧರ್ಮೀಯರ ಗುಡಿಗಳನ್ನ ಒಡೆದು ಮಸೀದಿ ಕಟ್ಟೋದೆ ತನ್ನ ಧರ್ಮ ಅಂತ ನಂಬೋರು ಶತಮಾನಗಳಿಂದ ಆಳಿರುವಾಗ ಇಷ್ಟೊಂದು ಮಸೀದಿಗಳು ಇಲ್ಲಿ ಏಳೋದು ಸಹಜನೇ ಅಲ್ವಾ ಅಂತ ಆಕೆ ಅನ್ಕೊಂತಾಳೆ. ತನ್ನಲ್ಲಿಗೆ ಬಂದ ಪ್ರತಿಯೊಂದು ಮತ ಪಂಥಗಳಿಗೆ ಬಾಗಿಲನ್ನ ತೆರೆದು ಸ್ಥಳಾವಕಾಶವನ್ನ ಕೊಟ್ಟ ಕಾಶಿ ಈ ಇಸ್ಲಾಂಗೂ ಕೂಡ ಕೇಳಿದಷ್ಟು ನಿವಾಸನವನ್ನ ಕೊಟ್ಟು ತನ್ನ ಧರ್ಮ ಅನುಗುಣವಾಗಿ ನಿಂತಿತ್ತು. ಆದರೆ ಬೇರೆ ಎಲ್ಲ ಧರ್ಮಗಳನ್ನು ನಿರ್ನಾಮ ಮಾಡಿ ತಾನೊಂದೇ ನಿಲ್ಲಬೇಕು ಅನ್ನೋ ಧರ್ಮದ ಇಸ್ಲಾಂ ಕಾಶಿಯ ಎಲ್ಲ ಮಠ ಮಂದಿರಗಳನ್ನು ಹಾಳುಗೆಡವಿ ಅಲ್ಲೆಲ್ಲ ಮಸೀದಿಗಳನ್ನ ಕಟ್ಕೊಂಡಿತ್ತು. ಆದ್ರೂ ಕಾಶಿ ಅಂತ ಯೋಚನೆ ಮಾಡೋಷ್ಟರಲ್ಲಿ ಅದು ಇನ್ನಷ್ಟು ಹತ್ರ ಬಂದಿರುತ್ತೆ. ಘಟ್ಟಗಳು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಒಂದೊಂದು ಘಟ್ಟಕ್ಕೂ ಒಂದೊಂದು ಹೆಸರಿರುತ್ತೆ. ಅಸ್ಸಿ ಘಾಟ್, ಹನುಮಾನ್ ಘಾಟ್, ಶಿವಾಲ ಘಾಟ್, ಬಚ್ಚರಾಜ್ ಘಾಟ್, ಆನಂದಮಯಿ ಘಾಟ್, ಕೇದಾರ್ ಘಾಟ್, ಚೌಕಿ ಘಾಟ್, ನಾರದ ಘಾಟ್, ಅಮೃತರಾವ್ ಘಾಟ್, ಚೌಸಟ್ಟಿ ಘಾಟ್, ಪಾಂಡೆ ಘಾಟ್, ರಾನಾ ಘಾಟ್, ದಶಾಶ್ವಮೇಧ ಘಾಟ್, ಬಾಜಿರಾಯ ಕಟ್ಟಿಸಿದ್ದಂತಹ ಮಣಿಕರ್ಣಿಕಾ ಘಾಟ್, ಭೋಸ್ಲಾ ಘಾಟ್, ಯಜ್ಞೇಶ್ವರ ಘಾಟ್, ರಾಜ್ ಘಾಟ್, ಮಂಗಳಗೌರಿ ಘಾಟ್, ದಲಪತ್ ಘಾಟ್. ಎಷ್ಟೊಂದು ಘಟ್ಟಗಳು, ಎಷ್ಟೊಂದು ಹೆಸರುಗಳು. ಮೋತಿಚಂದ್ರ ಮತ್ತು ಡಯಾನ ಎಕ್ಲ ಪ್ರೌಢ ಸಂಶೋಧನಾ ಗ್ರಂಥಗಳಲ್ಲಿ ಕೊಟ್ಟಿರೋ ಈ ಹೆಸರುಗಳೆಲ್ಲ ನೆನಪಿಗೆ ಕೆಲವು ಬಂದವು, ಕೆಲವು ಬರಲಿಲ್ಲ. ಇವೆಲ್ಲ ಮರಾಠರು ಅಥವಾ ಮರಾಠರ ಕಾಲದಲ್ಲಿ ಕಟ್ಟಿಸಿರೋವು. ಮರಾಠರ ಉದಯ ಆಗದೆ ಈ ಭರತಖಂಡ ನೇರವಾಗಿ ಮುಸ್ಲಿಮರಿಂದ ಬ್ರಿಟಿಷರಿಗೆ ಹಸ್ತಾಂತರ ಆಗಿದ್ರೆ ಈ ಕಾಶಿ ಉಳಿತಿತ್ತ?
ಹಿಂದೂಗಳಿಗೆ ಪುನಃ ಜೀವ ಬರ್ತಿತ್ತಾ ಅನ್ನೋ ಪ್ರಶ್ನೆ ಎದುರುಗಡೆ ನೋಡ್ತಿದ್ದ ಘಟ್ಟ ಸಾಲುಗಳು ಕಣ್ಣಿಗೆ ಬೀಳ್ತಾ ಇದ್ದಿದ್ರಿಂದ ಕ್ರಮೇಣ ಅದು ನಿಂತು ಹೋಯಿತು ಆ ಪ್ರಶ್ನೆ ಆಕೆಗೆ. ಇನ್ನು ಯಾತ್ರೆಗೆ ಬಂದು ಹೋಟೆಲಲ್ಲಿ ಇಳ್ಕೊಳ್ಳೋದು ಅಧಾರ್ಮಿಕ ವರ್ತನೆ ಆಗುತ್ತೆ, ಧರ್ಮಶಾಲೆಯಲ್ಲೇ ಉಳಿಬೇಕು ಅಂತ ವಿಶಾಲಾಕ್ಷಿ ಹಠ ಮಾಡ್ತಾಳೆ. ಅವಳೇನು ಹೊರಗಡೆ ಹೋಟೆಲ್ ಊಟ ಮಾಡೋಳಲ್ಲ ಅಂತೇನಲ್ಲ, ಆದರೆ ಕಾಶಿ ರಾಮೇಶ್ವರಗಳಂಥ ಕ್ಷೇತ್ರಕ್ಕೆ ಬಂದಾಗ ಕೆಲವರು ಈ ನೀತಿಗಳನ್ನು ಅನುಸರಣೆ ಮಾಡಬೇಕು. ಅಲ್ಲದೆ ತಾವು ಬಂದಿರೋದು ಪ್ರಯಾಗದಲ್ಲಿ ಅಮ್ಮನ ಅಸ್ಥಿ ವಿಸರ್ಜನೆಯಂತಹ ಪವಿತ್ರ ಕಾರ್ಯಕ್ಕೆ ಅನ್ನೋದು ಅವಳ ಮಾತಾಗಿರುತ್ತೆ. ಅವಳ ಮಾತನ್ನ ಸುಬ್ಬಣ್ಣ ಭಾವ ಕೂಡ ಒಪ್ಕೊಂತಾರೆ. ರಿಕ್ಷಾದ ವಿಶ್ವನಾಥ ಶರ್ಮಾ ಅಂತೂ ಅದನ್ನೇ ಅನುಮೋದಿಸ್ತಾನೆ. ನೀವು ಕರ್ನಾಟಕದವರು, ಮೈಸೂರಿನ ಧರ್ಮಶಾಲೆ ಏನೋ ಇದೆ, ಹರಿಶ್ಚಂದ್ರ ಘಾಟ್ನ ಮೇಲೆ ಇರೋದ್ರಿಂದ ಅಲ್ಲಿ ದಿನದ 24 ಗಂಟೆನೂ ಹೆಣ ಸುಡೋವಾಗೆ ಕವಿದುಕೊಂಡಿರುತ್ತೆ. ಮಾನಮಂದಿರ ಘಾಟಿನ ಪಕ್ಕದಲ್ಲಿ ಮಾರ್ವಾಡಿ ಧರ್ಮಶಾಲೆ ಇದೆ, ತುಂಬ ಶುಚಿಯಾಗಿಟ್ಟಿರ್ತಾರೆ. ಮಾರ್ವಾಡಿ ಯಾತ್ರಿಗಳು ಇಲ್ಲದೆ ಇದ್ದರೆ ಬೇರೆ ಯಾರಿಗಾದ್ರೂ ಕೊಡ್ತಾರೆ. ಮ್ಯಾನೇಜರ್ ನನಗೆ ಗೊತ್ತಿದ್ದಾರೆ, ಕೊಡಿಸ್ತೀನಿ ಬನ್ನಿ. ದಶಾಶ್ವಮೇಧ ಘಾಟಿನ ಪಕ್ಕದಲ್ಲೇ ಇದೆ ಅಂಥೇಳಿ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಪಕ್ಕದಲ್ಲಿ ಇದ್ದಂತಹ ಮಾರ್ವಾಡಿ ಶುದ್ಧ ವೈಷ್ಣವ ಭೋಜನಾಲಯದಿಂದ ಊಟ ವಿಶಾಲಾಕ್ಷಿಗೆ ತೃಪ್ತಿಯನ್ನು ತರುತ್ತೆ. ಸಂಜೆ ಆಗ್ತಾ ಬರುತ್ತೆ. ನಾಳೆ ಬೆಳಗ್ಗೆ ನಾನು ಬರ್ತೀನಿ, ನನಗೆ ಗೊತ್ತಿರೋ ಪಂಡಗಳಿದ್ದಾರೆ, ಎಷ್ಟೇ ಜನ ತುಂಬಿಕೊಂಡಿದ್ರು ಕೂಡ ನಿಮಗೆ ಬೇಗ ಪೂಜೆ ಮಾಡಿಸ್ತಾರೆ. ಈಗ ನೀವು ಬೇಕಾದರೆ ವಿಶ್ವನಾಥ ಮಂದಿರದ ದರ್ಶನ ಮಾಡ್ಕೊಂಡು ಬನ್ನಿ, ನಾನು ತೋರಿಸ್ತೀನಿ ಅಂತ ರಿಕ್ಷಾದ ಶರ್ಮಾ ಸೂಚಿಸ್ತಾನೆ. ಸರಿ ಅಂತ 3 ಜನವು ಹೊರಡ್ತಾರೆ. ಪಕ್ಕದ ದಶಾಶ್ವಮೇಧ ಘಾಟದಿಂದ ಹತ್ತಿಸಿ ಬಲಗಡೆಯ ಓಣಿಯಲ್ಲಿ ಆಟೋವನ್ನು ಹೋಗಿಸ್ತಾನೆ. ಕಿಷ್ಕಿಂದ ಅದು ಚೆಂಡು ಹೂವಿನ ವ್ಯಾಪಾರಿಗಳು ಇರ್ತಾರೆ. ಎಲ್ಲ ಯಾತ್ರಾ ಸ್ಥಳದಲ್ಲೂ ಇರೋ ಹಾಗೆ ತಮ್ಮಲ್ಲೇ ಪೂಜಾ ಸಾಮಗ್ರಿಗಳನ್ನ ಕೊಳ್ಳಬೇಕು ಅನ್ನೋ ವರಾತವನ್ನ ಆ ಕಿರು ವ್ಯಾಪಾರಿಗಳು ಮಾಡ್ತಾ ಇರ್ತಾರೆ. ನಿಮ್ಮ ಚಪ್ಪಲಿಗಳನ್ನ ಮುಫತ್ತಾಗಿ ನೋಡ್ಕೊಂತೀವಿ, ಇಲ್ಲೇ ಬಿಡಿ ಅನ್ನೋ ಅಂತಹ ಜನ ಕೂಡ ಇರ್ತಾರೆ. ಹಣ್ಣು ಹೂವು ಅಂಗಡಿಗಳು ತುಂಬಿಕೊಂಡಿರ್ತಾರೆ. ಸಂಜೆ ಆದರೂ ಕೂಡ ಯಾತ್ರೆಗಳ ಸಂದಣಿಯಲ್ಲಿ ತುಂಬಿಟ್ಟಿರುತ್ತೆ. ಜೊತೆಗೆ ಪ್ರತಿದಿನವೂ ವಿಶ್ವೇಶ್ವರನ ದರ್ಶನ ಮಾಡ್ತಕ್ಕಂತಹ ಕಾಶಿಯ ಸ್ಥಳೀಯ ವಾಸಿಗಳು ಇರ್ತಾರೆ. ನಿಮ್ಮ ಹಣದ ಚೀಲ, ಕೊರಳ ಸ್ವರ, ಜೋಪಾನ ಇದೇ ಕಾಶಿ ವಿಶ್ವನಾಥ ಅಂತ ಶರ್ಮಾ ತೋರಿಸ್ತಾನೆ. ಯಾವುದು ಅಂತ ವಿಶಾಲಾಕ್ಷಿ ತಿಳಿದೇ ಕೇಳ್ತಾಳೆ. ಅಷ್ಟು ಹಿಂದೆ ಆಕೆಗೆ ಗೊತ್ತಾಗ್ತಾ ಇರುತ್ತೆ. ಸುಬ್ಬಣ್ಣ ಭಾವ ಕೂಡ ಯಾವುದು ಅಂತ ಕೇಳ್ತಾರೆ. ಅಲ್ಲೊಂದು ಸಣ್ಣ ಮಂಟಪ ಇರುತ್ತೆ. ಹಳ್ಳಿಯ ಬಡಭಕ್ತ ತಿರುಪಬೇಡಿ ಊರ್ ಮುಂದೆ ಕಟ್ಸಿರೋಷ್ಟು ಚಿಕ್ಕದಾಗಿರುತ್ತೆ. ಮಂಟಪಕ್ಕೆ ಪ್ರದಕ್ಷಿಣೆ ಹಾಕೋಕ್ಕೂ ಕೂಡ ಸಂದಣಿಗೆ ಜಾಗ ಇರೋದಿಲ್ಲ. ಕಾಶಿ ವಿಶ್ವನಾಥ ಮಂದಿರ ಅಂದ್ರೆ ಇದೇನಾ? ವಿಶಾಲಾಕ್ಷಿ ಸುಬ್ಬಣ್ಣ ಇಬ್ರು ಒಂದೇ ಸಲ ಒಂದೇ ವಾಕ್ಯದಲ್ಲಿ ಉದ್ಗರಿಸ್ತಾರೆ. ಇತಿಹಾಸವನ್ನ ಓದಿದ್ದಂತಹ ಲಕ್ಷ್ಮಿ ಆ ಮಾತು ಆಡೋದಿಲ್ಲ, ಆದ್ರೆ ಅವಳ ಬುದ್ಧಿ ಕುಸಿದಂಗಾಗತ್ತೆ. ಇಷ್ಟು ಸಣ್ಣ ಮಂಟಪವನ್ನ ಮಂದಿರ ಅಂತ ಪೂಜೆ ಮಾಡ್ತಾರಾ ಅಂತ ಸುಬ್ಬಣ್ಣ ಕೇಳ್ತಾರೆ. ಇಲ್ಲಿ ಬನ್ನಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಜಾಗ ಬಿಡಿಸಿಕೊಂಡು ಸ್ವಲ್ಪ ಓರಿಯಾಗಿ ನಡೆದು ಶರ್ಮಾ ಮೂವರನ್ನು ಒಂದು ಕಲ್ಲಿನ ಬಸವಣ್ಣನ ಹತ್ತಿರಕ್ಕೆ ಕರ್ಕೊಂಡು ಬಂದು ಹೇಳ್ತಾನೆ, ಯಾವಾಗ್ಲೂ ಈಶ್ವರನ ಗುಡಿ ಮುಂದೆ ತಾನೇ ನಂದಿ ಕೂತಿರೋದು, ಅದು ಧ್ಯಾನಿಸ್ ನೋಡೋದು ಒಳಗಿರೋ ಲಿಂಗವನ್ನಲ್ವಾ? ಈ ನಂದಿ ಏನನ್ನು ನೋಡ್ತಿದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾನೆ. ಈ 3 ಜನವು ದಿಟ್ಟಿಸ್ ನೋಡ್ತಾರೆ. ಲಕ್ಷ್ಮಿಗೆ ತಕ್ಷಣ ಗ್ರಹಕ್ಕೆ ಆಗತ್ತೆ. ಮೊಘಲ್ ಸರಾಯಿಂದ ಬರುವಾಗ ಕಾಶಿಗೆ 5-6 ಮೈಲಿ ದೂರದಲ್ಲಿ ಇಡೀ ಕಾಶಿಯನ್ನೇ ದಟ್ಟವಾಗಿ ಆವರಿಸಿ ಕಾಶಿಯ ಆಕಾಶವನ್ನು ದಟ್ಟವಾಗಿ ಕವಿದು ವಿಶ್ವನಾಥನ ಸ್ಥಾನದ ಗೋಡೆ ತಳಹದಿಗಳ ಮೇಲೆ ಮದಿಸಿ ನಿಂತಿರೋ ಜ್ಞಾನವ್ಯಾಪಿ ಮಸೀದಿ, ಔರಂಗಜೇಬನ ಧಾರ್ಮಿಕ ವಿಜೃಂಭಣೆ, ಈಗ ಅದರ ಸುತ್ತ ಎಂಥ ನಿಷ್ಣಾತನು ಹಾರಿ ಒಳ ಹೋಗ್ಲಾರ್ದಷ್ಟು 12 ಅಡಿ ಎತ್ತರದ, ಮುಟ್ಟಿದ್ರೆ ಕರಳು ಬಗೆದು ಬಿಡುವಷ್ಟು ಮೊನಚಾದ ಮುಳ್ಳುಗಳ ತಂತಿ ಬೇಲಿ ಇರುತ್ತೆ. ಕಾಶಿಯ ಎಲ್ಲೆಲ್ಲಿಯೂ ಹತ್ತಿ ಇಳಿದು ನೆಗೆದು ಬಾಳೆಹಣ್ಣುಗಳನ್ನ ಕಿತ್ತು ಹಾರುವ ಕೋತಿಗಳು, ಅವು ಕೂಡ ನುಸಿಯಕ್ಕಾಗದೇ ಇರೋಷ್ಟು ದಟ್ಟವಾದ ಮುಳ್ಳು ತಂತಿಗಳ ಹೆಣಿಗೆ ಇರುತ್ತಲ್ಲಿ. ಕುಂಡು ತುಂಬಿದ ಬಂದೂಕನ್ನ ಉಡಾಯಿಸೋ ಭಂಗಿಯಲ್ಲಿ ಹಿಡಿದು ಯುದ್ಧ ಸನ್ನದ್ಧ ಶತ್ರುಗಳು ರಾಜ್ಯದ ಗಡಿಯಲ್ಲಿ ನಿಲ್ಲೋ ಹಾಗೆ 4 ಅಡಿಗೆ ಒಬ್ಬರ ಹಾಗೆ ಸಮವಸ್ತ್ರ ಧರಿಸಿರೋ ಮಿಲಿಟರಿ ಪಡೆ ಇರುತ್ತೆ. ಇದನ್ನೆಲ್ಲ ನೋಡಿ ವಿಶಾಲಾಕ್ಷಿ ಸುಬ್ಬಣ್ಣರ ಎದೆ ಝಲ್ಲನ್ನತ್ತೆ. ಎಲ್ಲವನ್ನು ಓದಿ ತಿಳ್ಕೊಂಡಿದ್ರು ಕೂಡ ಲಕ್ಷ್ಮಿಗೆ ಈ ಚಿತ್ರದ ಅರ್ಥ ಆಗೋದಿಲ್ಲ. ಆಗ ಶರ್ಮಾ ಹೇಳ್ತಾನೆ, ಔರಂಗಜೇಬ್ ವಿಶ್ವನಾಥರ ಮಂದಿರವನ್ನು ಧ್ವಂಸ ಮಾಡಿ ಕಟ್ಟಿಸಿದ ಮಸೀದಿಯನ್ನ ಈ ಬಂದೂಕಧಾರಿ ಸಿಪಾಯಿಗಳು ಬೇಲಿ ಕಟ್ಟಿಕೊಂಡು ರಕ್ಷಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.